ಈ ಪ್ರಚಾರ ಮಾಡೋ ಜೊತೆಗೆ ಇನ್ನೂ ತಮ್ಮ ಒಗರು ಬಿಟ್ಟಿಲ್ಲ ಅಂತ ಸೂಕ್ಷ್ಮವಾಗಿ ನೋಡ್ಬೇಕಾಗಿದೆ ಅವ್ರ ಮಾತನ್ನ. ಕೆಲವಷ್ಟು ಸೋತ್ ಬಂದ್ರೆ ಅಡ್ಜಸ್ಟ್ಮೆಂಟ್ ಆದ್ರೆ ಅಥವಾ ತಾವು ಹೊಂದಾಣಿಕೆ ಮಾಡ್ಕೊಂಡ್ರೆ ಯಡಿಯೂರಪ್ಪನವ್ರ ಜೊತೆಗೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರೋ ಸಂದರ್ಭದಲ್ಲೇ ನಾವು BJP ಸಲುವಾಗಿ ಬಂದಿದ್ದು, ನಮ್ಮ ವೀರಣ್ಣವ್ರ ಸಲುವಾಗಿ ಬಂದಿದ್ದು ಅನ್ನುವಂಗೆ ಆ ವಿಷಯವನ್ನು ಸ್ವಲ್ಪ ಬದಿಗೆ ಸರಿಸಿ ಮಾತಾಡುವಂಥ ಕೆಲಸವನ್ನು ನಮ್ಮ ಯತ್ನಾಳರು ಮಾಡಲಿಕ್ಕಿದ್ದಾರೆ. ಹೀಗಾಗಿ ಯತ್ನಾಳರು ಮತ್ತು ಯಡಿಯೂರಪ್ಪನವರು ಚುನಾವಣಾ ನಂತರ ಕೂಡಿ ಹೋಗ್ತಾರಾ ಅನ್ನುವಂಥ ಮತ್ತಿನ್ನು ಪ್ರಶ್ನೆ ಅಲ್ಲಿ ಉಳಿದವು. ಆದರೆ ಜೀವನ, ರಾಜಕೀಯ ಜೀವನ ಯಾರ್ಯಾರಿಗೆ ಎಂತೆಂಥ ಪಾಠ ಕಲಿಸ್ತದ, ಯಾವ ಮಟ್ಟಕ್ಕೆ ಹೋಯ್ತದ, ಏನು ಬದಲಾವಣೆ ತರ್ತದೆ ಅನ್ನೋದು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸುಮ್ಮನೆ ಅಂತಿಲ್ಲ ಹಿರಿಯರು. ಏನಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಶಾಶ್ವತ ಹಿರತ್ವೂ ಇಲ್ಲ, ಶಾಶ್ವತ ಮಿತ್ರತ್ವೂ ಇಲ್ಲ. ಅನುಕೂಲ ಸಿಂಧು ಮತ್ತು ಇವತ್ತಿನ ರಾಜಕಾರಣದೇನಪ್ಪ ಅನುಕೂಲ ಸಿಂಧು. ಅಧಿಕಾರ ಹಿಡಿಯೋದಕ್ಕಾಗಿ ಯಾರು ಬೇಕಾದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗುವಂಥ ಪ್ರವೃತ್ತಿ ಎಲ್ಲ ಪಕ್ಷಗಳಲ್ಲೂ ಕಂಡು ಬರ್ತದೆ, ಒಂದಂತಲ್ಲ. ನೋಡಿದ ನಮ್ಮ JDS ವಿರೋಧ ಮಾಡ್ತಾಯಿದ್ರು ಒಂದು ಕಾಲಕ್ಕೆ BJPಯನ್ನು. ಇವತ್ತು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಪಕ್ಷಗಳು ಸಹಿತ ತಮ್ಮ ತಮ್ಮ ಅನುಕೂಲಕ್ಕಾಗಿ ಏನೇನೋ ಹೊಂದಾಣಿಕೆ ಆಗ್ತಾವೆ. ಅದು ಇಲ್ಲೇ ಆದರೂ ಆಗಿರ್ಬೋದು ಅಂತ ಅನ್ಬೋದು ನಾವು. ಆದರೂ ಸಹಿತ ಯತ್ನಾಳರು ಅಷ್ಟು ಸುಲಭವಾಗಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಅವ್ರ ಇತಿಹಾಸ ಬಲ್ಲವರು ನಿಜವಾಗಿಯೂ ಅದನ್ನು ಹೌದು ಅವರು ಸ್ವಭಾವ ಏನಪ್ಪ